ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಷ್ಮಿತಾ ನಟರಾಜ್ ಆರ್ಸಿಬಿ ಅಂದ್ರೆ ನೆನಪಾಗೋದು ಕಿಂಗ್ ಕೊಹ್ಲಿ ಆದ್ರೆ 18ನೇ ಸೀಸನ್ ನಲ್ಲಿ ಆರ್ಸಿಬಿಗೆ ಎಂಟ್ರಿ ಕೊಟ್ಟ ಯುವ ಬ್ಯಾಟರ್ ಹೆಸರಂತೂ ಮರೆಯಕ್ಕಾಗಲ್ಲ ಆತ ಬೇರೆ ಯಾರು ಅಲ್ಲ ಜಿತೇಶ್ ಶರ್ಮಾ ರಾಯಲ್ ಚಾಲೆಂಜರ್ಸ್ ಕಪ್ ಎತ್ತಿ ಹಿಡಿಯೋದ್ರಲ್ಲಿ ಮಹತ್ವದ ಪಾತ್ರ ವಹಿಸಿದಂತಹ ವಿಕೆಟ್ ಕೀಪರ್ ಅಂಡ್ ಬ್ಯಾಟರ್ ಐಪಿಎಲ್ ಬಳಿಕ ಜಿತೇಶ್ ಏಷ್ಯಾ ಕಪ್ ಟೂರ್ನಿಯಲ್ಲಿ ಸ್ಥಾನ ಪಡೆದಿದ್ರು ಆದ್ರೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ರೈಸಿಂಗ್ ಸ್ಟಾರ್ ಏಷ್ಯಾ ಕಪ್ ಟೂರ್ನಿಯ ನಾಯಕತ್ವ ಜಿತೇಶ್ ಶರ್ಮಾಗೆ ಒಲಿದಿದೆ ಆರ್ಸಿಬಿ ಆಟಗಾರನಿಗೆ ಈಗ ರೈಸಿಂಗ್ ಸ್ಟಾರ್ ಏಷ್ಯಾ ಕಪ್ ಎ ತಂಡದ ನಾಯಕತ್ವ ಪಟ್ಟ ಸಿಕ್ಕಿರೋದಂತೂ ನಿಜಕ್ಕೂ ಹೆಮ್ಮೆಯ ವಿಚಾರ ಇದರ ಕುರಿತು ಮತ್ತಷ್ಟು ಡೀಟೇಲ್ಸ್ ಇಲ್ಲಿದೆ ಏಷ್ಯಾ ಕಪ್ ಟೂರ್ನಿಯಲ್ಲಿ ಜಿತೇಶ್ ಶರ್ಮಾಗೆ ಸ್ಥಾನ ಆರ್ಸಿಬಿ ಆಟಗಾರ ಜಿತೇಶ್ ಶರ್ಮಾಗೆ ನಾಯಕತ್ವದ ಪಟ್ಟ ಆರ್ಸಿಬಿ ಕಪ್ ಗೆಲ್ಲುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾ ಏಷ್ಯಾ ಕಪ್ ತಂಡದ ಆಯ್ಕೆಯಾಗಿದ್ದಾರೆ ಈಗಾಗಲೇ ಭಾರತ ತಂಡದ ಪರ ಟಿ20 ಪಂದ್ಯಗಳನ್ನ ಆಡಿರುವ ಅನುಭವ ಇರುವ ಅವರು 1.5 ವರ್ಷದ ಬಳಿಕ ರಾಷ್ಟ್ರೀಯ ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇದೇ ನವೆಂಬರ್ 14ರಿಂದ ರೈಸಿಂಗ್ ಸ್ಟಾರ್ ಏಷ್ಯಾ ಕಪ್ ಟೂರ್ನಿ ಆರಂಭಗೊಳ್ತಾ ಇದೆ ಈ ಬಾರಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ತನ್ನ ಅದ್ಭುತ ಆಟದಿಂದ ಎಲ್ಲರ ಗಮನ ಸೆಳೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ನಾಯಕನ ಸ್ಥಾನವನ್ನ ಪಡೆದುಕೊಂಡಿದ್ದು 14 ವರ್ಷದ ವೈಭವ್ ಸೂರ್ಯವಂಶಿ ಕನ್ನಡಿಗ ವಿಜಯ್ ಕುಮಾರ್ ವೈಶಾಖ್ ಸಹ ಸ್ಥಾನ ಪಡೆದುಕೊಂಡಿರೋದು ವಿಶೇಷ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚೊಚ್ಚಲ ಐಪಿಎಲ್ ಕಪ್ ಗೆಲ್ಲುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ಜಿತೇಶ್ ಶರ್ಮಾ ಅವರು ಇದೀಗ ಏಷ್ಯಾ ಕಪ್ ಟೂರ್ನಿಯನ್ನ ಮುನ್ನಡೆಸಲಿದ್ದಾರೆ ರಜತ್ ಪಾಟೀದಾರ್ ಅವರು ಗಾಯಗೊಂಡಿದ್ದಾಗ ಅವರು ಆರ್ಸಿಬಿಯಲ್ಲಿ ಹಂಗಾಮಿ ನಾಯಕನಾಗಿ ಸಹ ಕಾರ್ಯನಿರ್ವಹಿಸಿದ್ದ ಜಿತೇಶ್ಗೆ ಈಗ ನಾಯಕತ್ವದ ಜವಾಬ್ದಾರಿ ನೀಡಿದೆ ಬಿಸಿಸಿಐ ಡೆತ್ ಓವರ್ನಲ್ಲಿ ಬ್ಯಾಟಿಂಗ್ಗೆ ಆಗಮಿಸಿ ಪಂದ್ಯದ ಗತಿಯನ್ನೇ ಬದಲಿಸಬಲ್ಲ ಜಿತೇಶ್ ಶರ್ಮಾಗೆ ನಾಯಕತ್ವ ಪಟ್ಟ ಸಿಕ್ಕಿದ್ದು ಆರ್ಸಿಬಿ ಅಭಿಮಾನಿಗಳಿಗೆ ಫುಲ್ ಖುಷಿಯಾಗಿದೆ ಆರ್ಸಿಬಿ ಪ್ಲೇ ಆಫ್ಗೆ ತಲುಪಿಸುವಲ್ಲಿ ಜಿತೇಶ್ ಪಾತ್ರ ಮುಖ್ಯ ಜಿತೇಶ್ ಶರ್ಮಾರನ್ನ ಆರ್ಸಿಬಿ ಫ್ಯಾನ್ಸ್ ಮರೆಯೋದಿಲ್ಲ ಜಿತೇಶ್ ಶರ್ಮಾ ಮೂಲತಃ ಮಹಾರಾಷ್ಟ್ರದವರು 2012-13ರ ಕೂಚ್ ಬೆಹಾರ್ ಟ್ರೋಫಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ರು ಇದಾದ ಬಳಿಕ ಜಿತೇಶ್ ಶರ್ಮಾ ಅವರನ್ನ 2016ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ಆಯ್ಕೆ ಮಾಡಿತು ಆದರೆ ಅವರಿಗೆ ಯಾವುದೇ ಪಂದ್ಯ ಸಿಗಲಿಲ್ಲ 2021-22ರ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ 19 ಸಿಕ್ಸರ್ಗಳನ್ನ ಬಾರಿಸಿ ಫಿನಿಷರ್ ಆಗಿ ತಮ್ಮದೇ ಆದ ಸ್ಥಾನವನ್ನ ಪಡೆದುಕೊಂಡ್ರು ಬಳಿಕ 2022ರ ಐಪಿಎಲ್ಗಾಗಿ ಪಂಜಾಬ್ ಕಿಂಗ್ಸ್ನಲ್ಲಿ ಕಾಣಿಸಿದ್ರು 2023ರಲ್ಲಿ ಶ್ರೀಲಂಕಾ ವಿರುದ್ಧದ ಸರಣಿಗೂ ಆಯ್ಕೆಯಾದ್ರು ಆದರೆ ಅಷ್ಟರ ಮಟ್ಟಿಗೆ ಆತನ ಹೆಸರು ಕೇಳಿಸಲಿಲ್ಲ 2025ರ ಐಪಿಎಲ್ನಲ್ಲಿ ಜಿತೇಶ್ ಶರ್ಮಾರನ್ನ ಆರ್ಸಿಬಿ ಆಯ್ಕೆ ಮಾಡಿತು ಐಪಿಎಲ್ನಲ್ಲಿ ಹಲವಾರು ಪಂದ್ಯವನ್ನ ಬದಲಾಯಿಸುವ ಇನ್ನಿಂಗ್ಸ್ಗಳನ್ನ ನೀಡಿದ್ರು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ರು ಕೇವಲ 33 ಎಸೆತಗಳಲ್ಲಿ 85 ರನ್ ಗಳಿಸಿ ಆರ್ಸಿಬಿ ತಂಡವನ್ನ ಟಾಪ್ 2ನಲ್ಲಿ ತಲುಪುವಂತೆ ಮಾಡಿದ್ರು ಈ ಇನ್ನಿಂಗ್ಸ್ನಿಂದಾಗಿ ಆರ್ಸಿಬಿ ಪ್ಲೇ ಆಫ್ನಲ್ಲಿ ಎಲಿಮಿನೇಟರ್ ಸುತ್ತನ್ನ ತಪ್ಪಿಸಿಕೊಂಡು ಟಾಪ್ 2 ಸ್ಥಾನ ಖಚಿತಪಡಿಸಿಕೊಂಡಿತು ಇನ್ನು ಈ ಪಂದ್ಯದ ಬಳಿಕ ಅತ್ಯಂತ ವಿನಾಶಕಾರಿ ಫಿನಿಷರ್ಗಳಲ್ಲಿ ಒಬ್ಬರೆಂದು ಜಿತೇಶ್ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಂಡರು ಒಟ್ಟಾರೆ ಮುಂದಿನ ವಾರ ಕತಾರ್ನಲ್ಲಿ ಟೂರ್ನಿ ನಡೆಯಲಿದ್ದು ಈ ಬಾರಿ ಯುವ ಬ್ಯಾಟರ್ಗಳಿಗೆ ಅವಕಾಶ ನೀಡಲಾಗಿದೆ ಕನ್ನಡಿಗ ವಿಜಯ್ ಕುಮಾರ್ ವೈಶಾಖ್ ತಂಡದಲ್ಲಿದ್ದಾರೆ ಸದ್ಯ ಆಸ್ಟ್ರೇಲಿಯಾದಲ್ಲಿ ಟಿ20 ಸರಣಿ ಆಡ್ತಾ ಇರುವ ಜಿತೇಶ್ ಶರ್ಮಾ ಅವರು ತಂಡವನ್ನ ಮುನ್ನಡೆಸಲಿದ್ದಾರೆ 15ರ ಹರೆಯದ ವೈಭವ್ ಸೂರ್ಯವಂಶಿ ಕೂಡ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ಆರ್ಸಿಬಿ ಆಟಗಾರನಿಗೆ ಟೀಂ ಇಂಡಿಯಾ ನಾಯಕತ್ವ ಸಿಕ್ಕಿರುವುದಂತೂ ಫ್ಯಾನ್ಸ್ಗೆ ತುಂಬಾ ಖುಷಿಯ ವಿಚಾರ ಅನ್ನೋದ್ರಲ್ಲಿ ನೋ ಡೌಟ್ ಗಗನ ನ್ಯೂಸ್ ಡೆಸ್ಕ್ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು